ನಿಮ್ಮ ಹತ್ರ ಅಲ್ಲೇ ಒಂದು ಪ್ರಶ್ನೆ ಕೇಳಬೇಕು ಅಂತ ಅನ್ಕೊಂಡೆ, ಆದ್ರೆ ನನಗೆ ನಿಮ್ಮ ಹಾಗೆ ಕಲ್ ಮನ್ಸಿಲ್ಲ, ಅದಕ್ಕೆ ಇಲ್ಲಿ ಕೇಳ್ತಿದ್ದೀನಿ. ಕ್ಯಾರಿ ಆನ್. ಅಷ್ಟು ಜನಗಳ ಅನ್ನ ಕಿತ್ಕೊಂಡು ನೀವು ಹೇಗ್ ಸಾಹೇಬ್ರೆ ಹೊಟ್ಟೆ ತುಂಬಾ ಊಟ ಮಾಡಿದ್ರಿ? ಗಂಟ್ಲಲ್ಲಿ ಅನ್ನ ಇಳಿತಾ ನಿಮ್ಗೆ? ಓ, ಸಲೀಸಾಗಿ ಇಳೀತು. ಅಲ್ಲ, ನೀವು ಪ್ರಾಯಶ್ಚಿತ್ತನೇ ಇಲ್ವಾ? ಏನಕ್ಕೆ? ಅಲ್ಲ, ನಾನು ಯಾರಿಗೂ ಹೇಳಿಲ್ವಲ್ಲ ಊಟ ಮಾಡಿಬಿಡಿ ಅಂತ. ಊಟ ರೆಡಿ ಮಾಡಿದವ್ರಿಗೆ ಒಂದೇ ಒಂದು ಥ್ಯಾಂಕ್ಸ್ ಹೇಳಿ ಅಂತ ಹೇಳಿದೆ. ಅಷ್ಟಕ್ಕೆ ಅವ್ರು ಕೋಪ ಮಾಡ್ಕೊಂಡು ಹೋಗ್ಬಿಟ್ರೆ ಯಾರು ತಪ್ಪೋದು? ಏನಕ್ಕೆ ಎದ್ದೋದ್ರು ಅನ್ನೋದು ಮುಖ್ಯ. ಅಲ್ಲ, ಅವ್ರು ನನ್ ಥ್ಯಾಂಕ್ಸ್ ಹೇಳಿಲ್ಲ ಅಂತ ಯಾರೇ ಹೇಳ್ತಿದ್ರು? ಹಾಸ್ಟೆಲ್ಲು ಹೋಟೆಲ್ಲು ಅಂತ ಟೈಮಿಗೆ ಸರಿಯಾಗಿ ಊಟ ಮಾಡ್ತಾ ಇದ್ದವ್ರು ನೀವು. ನಿಮ್ಗೆ ಅನ್ನದ ಬೆಲೆ ಗೊತ್ತಿಲ್ಲ. 50 ಕಜಾಯ ಮಾರಿದ್ರೆ 2 kg ಅಕ್ಕಿ ಬರೋದು ಮನೆಗೆ. ಜೊತೆಗೆ ಬೇಳೆ, ಖಾರ, ಉಪ್ಪು ಅಂತ ಒಂದೊತ್ತು ಊಟಕ್ಕೂ ನಾವ್ ಎಷ್ಟು ಕಷ್ಟಪಟ್ಟಿದೀವಿ ನಿಮ್ಗೆ ಗೊತ್ತಾ? ಆದ್ರೆ ಇವತ್ತು ನನ್ನಿಂದ ಇಡೀ ಫ್ಯಾಮಿಲಿ ಹೊಟ್ಟೆ ಹಸ್ಕೊಂಡು ಮಲ್ಗಂಗಾಯ್ತಲ್ಲ, ಈ ಪಾಪ ನಿಮ್ಮನ್ನ ಸುಮ್ಮನೆ ಬಿಡುತ್ತಾ? ಅಯ್ಯೋ ಸಾಕು ನಿಲ್ಸಮ್ಮ, ಎಷ್ಟು ಅಂತ ಕೊರಿತೀಯ ನೀನು? ನನ್ ನೋವು ನಿಮ್ಗೆ ಕೊರಿಯೋದು ಅನ್ಸುತ್ತಾ? ಎಲ್ರು ಮಾಡೋದು ಹೊಟ್ಟೆಗಾಗಿ ಗೀಣು ಬಟ್ಟೆಗಾಗಿ ಅಂತ ಹೇಳ್ತಾರೆ, ಆದ್ರೆ ನೀವ್ ಏನೇನೋ ಮಾಡಿ ಹೊಟ್ಟೆಗಿಲ್ದೇ ಇರೋಗ್ ಮಾಡ್ಬಿಟ್ರಲ್ಲ. ಹಸ್ಕೊಂಡ್ ಮಲ್ಗೋ ಒಬ್ಬೊಬ್ರು ಒಂದೊಂದ್ ರೀತಿ ಶಾಪ ಹಾಕೊಂಡ್ ಮಲ್ಕೋತಾರೆ. ಆ ಶಾಪಗಳು ನನ್ನ ಹೊಟ್ಟೆನ ತಣ್ಣಗಿರೋದಕ್ಕೆ ಬಿಡುತ್ತಾ? ಬಾ ನನ್ ಜೊತೆಗೆ. ಎಲ್ಲಿಗೆ? ನನ್ ಮಾತಿನ್ನ ಮುಗ್ದಿಲ್ಲ. ನೀನ್ ಆಡ್ತಿರೋ ಮಾತುಗಳಿಗೆ ಅರ್ಥನೇ ಇಲ್ಲ. ಓ, ನೀವ್ ಮಾಡಿದ ಕೆಲ್ಸಗಳಿಗೆ ಮಾತ್ರ ಅರ್ಥ ಇದ್ಯಾ? ಹೌದು, ನಾನ್ ಮಾಡಿದ್ದು ನಿನ್ಗೆ ಒಳ್ಳೇದಾಗ್ಲಿ ಅಂತ. ಆಗಿದ್ದೇನು? ಒಳ್ಳೇದೇ ಆಗಿದೆ. ಅಯ್ಯೋ ಅಯ್ಯೋ ಅಯ್ಯೋ, ಇನ್ನೂ ಬುದ್ಧಿ ಬಂದಿಲ್ವಾ ಸಾಹೇಬ್ರೆ ನಿಮ್ಗೆ? ನಿಮ್ ಎತ್ತ ಅಪ್ಪ ಅಮ್ಮನ ಉಪವಾಸ ಮಲಗೋ ಹಾಗೆ ಮಾಡಿದೀರಾ. ಅದು ಇವತ್ತಲ್ಲ ನಾಳೆ ಈ ಮನೆಯಿಂದ ಹೊರಗೋಗೋ ನನಗೋಸ್ಕರ. ನಮ್ ಭವಿಷ್ಯನೇ ನೀವು ಅನ್ಕೊಂಡಿರೋ ಅಪ್ಪ ಅಮ್ಮನ್ನ ಅಯ್ಯೋ ಅನ್ನಿಸ್ತೀರಾ? ಬೇಡ ಸಾಹೇಬ್ರೆ, ನಾನು ಎಲ್ಲೇ ಇದ್ರೂ ಚೆನ್ನಾಗಿರ್ಬೇಕು ಅಂದ್ರೆ ಈ ಮನೆಯವರು ನನ್ನ ಹರಿಸಿ ಕಳಿಸ್ಬೇಕು. ಹೀಗೆಲ್ಲ ಅವ್ರ ಕಣ್ಣಲ್ಲಿ ನೀರ್ ಹಾಕ್ಸೋದಕ್ಕೆ ನಾನು ಇಷ್ಟ ಪಡಲ್ಲ ಸಾಹೇಬ್ರೆ. ಸರಿ ಬಾ ನನ್ ಜೊತೆಗೆ. ಸಾರಿ ಕೇಳ್ತೀರಾ? ಅಲ್ಲಿ ಹೋಗೋಣ, ಅದಾದ್ಮೇಲೆ ಸಾರಿ ನಾನ್ ಕೇಳ್ಬೇಕಾ ಬೇಡವಾ ಅನ್ನೋದನ್ನ ಡಿಸೈಡ್ ಮಾಡೋಣ.